ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನಮಸ್ಕಾರಗಳು. ಪ್ರತಿನಿತ್ಯ ಬೆಲ್ಲವನ್ನು ಸೇವಿಸುವುದರಿಂದ ಏನೆಲ್ಲ ಉಪಯೋಗವಿದೆ ಎಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಮೊದಲು ನಮ್ಮ ಅಪ್ಡೇಟ್ಗಳನ್ನು ತಿಳಿಯಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಮಕ್ಕಳಿಗೆ ಸಮ ಪ್ರಮಾಣದಲ್ಲಿ ಬೆಲ್ಲ ಮತ್ತು ಕಡಲೆ ಬೀಜವನ್ನು ಪ್ರತಿನಿತ್ಯ ಕೊಟ್ಟರೆ ಅವರ ಶಾರೀರಿಕ ವಿಕಾಸವು ಬಲು ಬೇಗನೆ ಆಗಿ ಮೂಳೆಗಳು ಗಟ್ಟಿಯಾಗುತ್ತವೆ. ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಇರುವುದರಿಂದ ಸಣ್ಣ ಮಕ್ಕಳಿಗೆ ಬೆಲ್ಲವನ್ನು ತಿನ್ನಲು ಕೊಡುವುದು ಲಾಭದಾಯಕ. ಆದರೆ ಅದನ್ನು ಮಿತ ಪ್ರಮಾಣದಲ್ಲಿ ಕೊಡಬೇಕು, ಏಕೆಂದರೆ ಹೆಚ್ಚು ತಿಂದರೆ ಜಂತು ಹುಳುಗಳಾಗುವ ಸಾಧ್ಯತೆ ಇರುತ್ತದೆ. ಮಹಿಳೆಯರಿಗೆ ಸಾಮಾನ್ಯವಾಗಿ ಕಬ್ಬಿಣದ ಕೊರತೆ ಕಂಡುಬರುತ್ತದೆ. ಇಂಥವರು ಹುರಿಗಡಲೆಯೊಂದಿಗೆ ಬೆಲ್ಲವನ್ನು ತಿಂದರೆ ಕಬ್ಬಿಣದ ಕೊರತೆಯು ದೂರವಾಗುತ್ತದೆ, ಜೊತೆಗೆ ಋತುಚಕ್ರವೂ ಸಹ ಸರಿಯಾಗಿ ಆಗುತ್ತದೆ. ಇಂಥವರು ಹುರಿಗಡಲೆಯೊಂದಿಗೆ ಬೆಲ್ಲವನ್ನು ತಿಂದರೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ನ ಪ್ರಮಾಣವು ಹೆಚ್ಚುತ್ತದೆ, ನಿಶಕ್ತಿಯೂ ಸಹ ದೂರವಾಗುತ್ತದೆ. ಇನ್ನು ಪ್ರಮುಖವಾಗಿ ಹೃದಯ ರೋಗಿಗಳಿಗೆ ಬೆಲ್ಲವು ಉತ್ತಮ ಔಷಧಿಯಾಗಿದೆ. ಬೆಲ್ಲದ ಸೇವನೆಯಿಂದ ಹಿಮೋಗ್ಲೋಬಿನ ಪ್ರಮಾಣ ಸರಿಸಮಾನವಾಗುತ್ತದೆ. ಬೆಲ್ಲದಲ್ಲಿ ಬಿ ಜೀವಸತ್ವವು ಹೇರಳವಾಗಿರುವುದರಿಂದ ಮಾನಸಿಕ ಆರೋಗ್ಯಕ್ಕೆ ಬೆಲ್ಲವು ಲಾಭಕಾರಿ. ಹೃದಯ ರೋಗಿಗಳಿಗೆ ಪೊಟ್ಯಾಷಿಯಂನ ಕೊರತೆ ಹೆಚ್ಚಾಗಿರುವುದರಿಂದ ಬೆಲ್ಲವನ್ನು ಸೇವಿಸಿದರೆ ಪೊಟ್ಯಾಷಿಯಂನ ಅಂಶವು ನೈಸರ್ಗಿಕವಾಗಿ ಸಿಗುತ್ತದೆ. ರಕ್ತದಲ್ಲಿನ ಹಿಮೋಗ್ಲೋಬಿನ್ನ ಪ್ರಮಾಣ ಕಡಿಮೆಯಾಗುವುದರಿಂದ ಎನೀಮಿಯಾ ಆಗುತ್ತದೆ. ಅಧಿಕ ರಕ್ತಸ್ರಾವವಾದಾಗಲೂ ಸಹ ಹಿಮೋಗ್ಲೋಬಿನ್ನ ಪ್ರಮಾಣ ಕಡಿಮೆ ಆಗುತ್ತದೆ. ದೇಹದಲ್ಲಿ ಸರಿಸಮಾನವಾದ ಹಿಮೋಗ್ಲೋಬಿನ್ನ ಪ್ರಮಾಣವನ್ನು ಹೆಚ್ಚಿಸಲು ಪ್ರತಿನಿತ್ಯ ಬೆಲ್ಲದ ಸೇವನೆ ಉತ್ತಮ. ಹಿಂದಿನ ಕಾಲದಲ್ಲಿ ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ ಮೊದಲು ಬೆಲ್ಲವನ್ನು ಕೊಟ್ಟು ನಂತರ ನೀರನ್ನು ಕೊಡುತ್ತಿದ್ದರು. ಇದರ ಅರ್ಥವೇನೆಂದರೆ ಬೆಲ್ಲವು ಆರೋಗ್ಯಕ್ಕೂ ಉತ್ತಮ, ದೇಹದ ಉಷ್ಣಾಂಶವನ್ನು ಸಹ ಸರಿಸಮಾನವಾಗಿ ಕಾಪಾಡುತ್ತದೆ. ಇಂತಹ ಉತ್ತಮ ವಿಚಾರಗಳನ್ನು ನೀವು ಸಹ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳು ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಲಹೆ ಸಂದೇಹಗಳಿಗೆ ಕಾಮೆಂಟ್ ಮಾಡಿ, ನಿಮ್ಮ ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ ತಿಳಿಸಲು ಶೇರ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗೆ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.